ಈ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ರೆ ನಾವೇನಾದ್ರು ಕನ್ಸಿಸ್ಟೆನ್ಸಿ ಆಗಿ ವರ್ಕ್ ಮಾಡ್ತಾ ಇದೀವಿ. ನಮಗೆ ಒಂದಷ್ಟು ಜನ ಫ್ರೆಂಡ್ ಸರ್ಕಲ್ ಇದೆ. ಸೊ ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡುತ್ತೆ, ನಮ್ಮ ಫ್ರೆಂಡ್ ಸರ್ಕಲ್ ಸಪೋರ್ಟ್ ಮಾಡುತ್ತೆ. ಸೊ ನಾನು ಮಾಡ್ತಕ್ಕಂಥ ಕೆಲಸದಿಂದ ಅವರ ಫ್ಯಾಮಿಲಿಗೂ ಹೆಲ್ಪ್ ಆಗುತ್ತೆ, ಸೊ ನನಗೆ ಅರ್ನಿಂಗ್ಸಿಗೂ ಹೆಲ್ಪ್ ಆಗುತ್ತೆ. ಇದೊಂದು ತುಂಬಾ ರೆಪ್ಯುಟೇಷನ್ ಕಂಪನಿ ಇದೆ. ಸೊ ಈ ಕಂಪನಿ ಜೊತೆ ನಾನು ಕೈ ಜೋಡಿಸಿ ದುಡಿಯೋದ್ರಿಂದ ನಾನು ಒಂದು 5 ವರ್ಷ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ರೆ ನನಗೆ ಲೈಫ್ ಲಾಂಗ್ ಇದರಿಂದ ಅರ್ನಿಂಗ್ಸ್ ಬರುತ್ತೆ. ಸೊ ಇಂಥ ಒಂದು ಕೆಲಸ ಸಿಕ್ಕರೆ ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ. ಸೊ ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಅಂತಾನೆ ನೋಡ್ತಿರ್ತಾರೆ. ಸೊ ಒಳ್ಳೊಳ್ಳೆ ಅವಕಾಶಗಳು ಸಿಕ್ಕಿರೋದಿಲ್ಲ, ಸಿಕ್ಕಿದ್ರೂ ನಾವು ಅದನ್ನ ಯೂಸ್ ಮಾಡ್ಕೊಳೋದು ಹೇಗೆ ಅಂತ ನಮಗೆ ಗೊತ್ತಿರೋದಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೊಂದು ಬೆಸ್ಟ್ ಆಪರ್ಚುನಿಟಿನ ತಗೊಂಡ್ಬಂದಿದ್ದೀನಿ. ಈ ಒಂದು ಕೆಲಸನ ಯಾರು ಬೇಕಾದ್ರೂ ಮಾಡ್ಬೋದು. ಸೊ ಕರ್ನಾಟಕದಲ್ಲಿ ನೀವು ಎಲ್ಲೇ ಇದ್ರೂ ಮಾಡ್ಬೋದು, ವರ್ಕ್ ಫ್ರಮ್ ಹೋಮ್ ಆಗಿನೂ ಮಾಡ್ಬೋದು. ಈ ಒಂದು ಕೆಲಸದಿಂದ ಇವತ್ತಿಗೂ ಕೋಟ್ಯಾಂತರ ಜನ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ. ಕೋಟ್ಯಾಂತರ ಜನ ಇವತ್ತಿಗೂ ಅವರ ಜೀವನ ನಡೀತಾ ಇರೋದೇ ಇದರಿಂದ ನಡೀತಾ ಇದೆ. ಅವರು ಜನರಿಗೆ ಒಳ್ಳೇದನ್ನ ಮಾಡಿ ಇದರಿಂದ ಅರ್ನಿಂಗ್ಸ್ ಅನ್ನ ತಗೊಂಡು ಅವರು ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ. ಮತ್ತೆ ತುಂಬಾ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಒಂದು ಕಂಪನಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ತುಂಬಾ ಜನರಿಗೆ ಗೊತ್ತಿಲ್ಲ, ತುಂಬಾ ಜನ ಮಿಸ್ಗೈಡ್ ಅನ್ನ ಮಾಡಿಬಿಟ್ಟು ನಿಮ್ಮನ್ನ ಮುಂದೆ ಬೆಳೆಯೋರ್ನ ಹಿಂದೆ ಉಳಿಸಿದ್ದಾರೆ ಅಂತ ಹೇಳ್ಬಿಟ್ಟು. ಯಾವ ಕಂಪನಿ ಇದೆ, ಇದರಲ್ಲಿ ನಾವು ಯಾವ ರೀತಿಯಾಗಿ ವರ್ಕ್ ಮಾಡ್ಬೋದು, 3 ತಿಂಗಳಲ್ಲಿ ಲಕ್ಷ ಲಕ್ಷ ಹಣನ ನಾವು ಹೇಗೆ ಗಳಿಸ್ಬೋದು, ನಮ್ಮ ಒಂದು ಕೆಲಸ ಏನಿರುತ್ತೆ ಏನು ಅಂತ ಹೇಳ್ಬಿಟ್ಟು ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಸ್ನೇಹಿತರೆ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ. ಸೊ ಇವಾಗ ಮೇನ್ ಟಾಪಿಕ್ಗೆ ಬರ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ, ನಾನು ಹೇಳಕೊಟ್ಟಿರ್ತಕ್ಕಂಥ ಕೆಲಸ ಯಾವ್ದಿದೆ, ಇದರಲ್ಲಿ ಯಾರ್ಯಾರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರಿಗೆಲ್ಲ ದುಡ್ಡಿಲ್ವಾ, ಅವ್ರ ಹತ್ರ ಅವ್ರೇನಕ್ಕೆ ಈ ಕೆಲಸ ಮಾಡಬೇಕು, ಸೊ ಅವರೇ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವೇನಕ್ಕೆ ಇನ್ನ ಮಾಡಿಲ್ಲ, ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಏನಿದೆ, ಸೊ ಎಲ್ಲಾನು ನಾನು ವಿವರಿಸ್ತೀನಿ. ಬಟ್ ವಿಡಿಯೋನ ಎಲ್ಲನೂ ಸ್ಕಿಪ್ ಮಾಡಬೇಡಿ. ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ವಿಡಿಯೋ ನೋಡ್ಲಿಕ್ಕೆ ಹೋಗ್ಬಿಡಿ, ಇಲ್ಲಿಗೆ ಸ್ಟಾಪ್ ಮಾಡಿ ಬ್ಯಾಕ್ ಬನ್ನಿ. ಬಟ್ ನಾನು ಅರ್ನಿಂಗ್ ಮಾಡಬೇಕು, ಒಂದು ಚಾಲೆಂಜ್ ಆಗಿ ಈ ಕೆಲಸ ತಗೊಂತೀನಿ, ನಾನು ಮಾಡ್ತೀನಿ ಅನ್ನೋರಿದ್ರೆ ಮಾತ್ರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಬಟ್ ಇದು ತುಂಬಾನೇ ರೆಪ್ಯುಟೇಷನ್ ಇರ್ತಕ್ಕಂಥ ಕಂಪನಿ ಅನ್ನೋದಕ್ಕಿಂತ ಜಾಬ್ ಇದೆ. ಸೊ ಈ ಜಾಬ್ ಅಲ್ಲಿ ನೀವು ಒಂದು 5 ವರ್ಷ ಕೆಲಸ ಮಾಡಿದ್ರೆ ನಿಮ್ಮ ಜೀವನದ ಕೊನೆಯವರೆಗೂ ಅದು ನಿಮ್ಮ ಕೈ ಹಿಡಿಯುತ್ತೆ. ಸೊ ಇದ್ರ ಬಗ್ಗೆ ಆಸಕ್ತಿ ಇದ್ರೆ ಕೊನೆವರೆಗೂ ನೋಡಿ, ಅದರ್ವೈಸ್ ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಬ್ಯಾಕ್ ಬನ್ನಿ. ಏನಕ್ಕೆ ಸ್ಕಿಪ್ ಮಾಡಿ ನೋಡ್ತಾ ಹೋದ್ರೆ ಸೊ ನಾವ್ ಹೇಳ್ತಕ್ಕಂಥ ಇನ್ಫಾರ್ಮೇಶನ್ ನಿಮಗೆ ಅರ್ಥ ಆಗೋದಿಲ್ಲ, ನಮ್ಮ ವಿಡಿಯೋ ಇಂಪ್ಯಾಕ್ಟ್ ಕಡಿಮೆ ಆಗ್ತಾ ಬರುತ್ತೆ. ಸೊ ನಾನು ಮುಖ ಕೊಡ್ದಂಗೆ ಹೇಳ್ತೀನಿ ಅಂತಲ್ಲ. ಸೊ ತುಂಬಾ ಜನ ಮಾಡೋದು ಇದೇ ಒಂದು ಮಿಸ್ಟೇಕ್ ಇದೆ. ಇನ್ ಡೀಟೇಲ್ ಆಗಿ ಹೇಳಿರ್ತೀವಿ, ಬಟ್ ಅದನ್ನ ನೀವು ಏನಂತ ಹೇಳಿ ಸ್ಕಿಪ್ ಮಾಡಿ ನೋಡ್ತೀರಾ. ಸೊ ಇವಾಗ ಮಾತು ಜಾಸ್ತಿ ಬೇಡ, ವಿಡಿಯೋನ ಸ್ಟಾರ್ಟ್. ಒಂದು ಏನಂತ ಹೇಳಿದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ನೆಟ್ವರ್ಕ್ ಬಿಸ್ನೆಸ್, MLM ಬಿಸ್ನೆಸ್ ಅಥವಾ ಅಫಿಲಿಕೇಟ್ ಮಾರ್ಕೆಟಿಂಗ್ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ತುಂಬಾ ಜನ ಹೋಗ್ತಾರೆ, ತುಂಬಾ ಜನ ಕ್ಲಬ್ಸ್ ಆಗ್ತಾರೆ, ನಾವು ಸೇರ್ಬೋದು, ನಾವು ಮಾಡ್ಬೋದು ಅಂತ ತಿಳ್ಕೊಂಡಿರ್ತಾರೆ. ಸೊ ಇಲ್ಲಿ ಏನಂತ ಹೇಳಿದ್ರೆ ಅವ್ರದೊಂದು ಟ್ವಿಸ್ಟ್ ಇರುತ್ತೆ, ನಿಮ್ಗೆ ಯಾರಿಗೂ ಗೊತ್ತಿರೋದಿಲ್ಲ. ಸೊ ನೀನು ಜಾಯ್ನ್ ಆಗು, ನಿನ್ನ ಕೆಳಗಡೆ ಇಬ್ಬರನ್ನ ಮಾತ್ರ ನೀನು ಜಾಯಿನ್ ಮಾಡಿಸು, ಮಿಕ್ಕಿದ ಕೆಲಸ ಅವ್ರು ಮಾಡ್ಕೊಂತಾರೆ, ನೀನು ಕುತ್ಕೊಂಡು ಇನ್ಕಮ್ ತಗೋಬಹುದು. ಇದನ್ನ ಎಷ್ಟು ಜನ ಬಿಲೀವ್ ಮಾಡ್ತೀರಾ? ಸುಮಾರಷ್ಟು ಇಲ್ಲಿವರೆಗೂ ಎಷ್ಟು ಕಂಪನಿಗಳು ಬಂದು ಎಷ್ಟು ಕಂಪನಿಗಳು ಹೋಗಿದೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಬಟ್ ಸ್ಟಿಲ್ ಏನಂತ ಹೇಳಿದ್ರೆ ತುಂಬಾ ಜನ ಅದೇ ಕಂಪನಿಗಳಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ಇವತ್ತಿಗೂ ಹೋಗಿ ಸ್ಟೇಷನ್ ಮುಂದೆ ಲಕ್ಷಾಂತರ ಜನ ನಿಂತ್ಕೊಂತಾರೆ. ನನ್ನ ಮಗಳ ಮದ್ವೆಗೆ ಅಂತ ನಾನು ದುಡ್ಡು ಹಾಕಿದ್ದೆ, ದುಡ್ಡು ಹೋಯ್ತು, ನನ್ನ ಮಗನ ಮದ್ವೆಗೆ ದುಡ್ಡು ಹಾಕಿದ್ದೆ, ದುಡ್ಡು ಹೋಯ್ತು, ಚೀಟಿ ದುಡ್ಡನ್ನ ಕೂಡಿಟ್ಟು ಹಾಕಿದ್ದೆ ನಾನು, ಅಲ್ಲೋಯ್ತು ಇಲ್ಲೋಯ್ತು ಅಂತ ಹೇಳ್ತಾರೆ. ಸೊ ನೀವು ಎಚ್ಚರಿಕೆ ತಪ್ಪೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರಬೇಕು ಯಾವ ಕಂಪನಿ. ಸೋಷಿಯಲ್ ಮೀಡಿಯಾ ಅನ್ನೋದು ಇಷ್ಟೊಂದು ಫಾರ್ವರ್ಡ್ ಆಗಿ ಬೆಳೆದಿದೆ. ತುಂಬಾ ಜನ ಹೇಳ್ತಾರೆ ಎಚ್ಚರಿಕೆಯಿಂದ ಹೂಡಿಕೆ ಮಾಡಿ ಅಂತ ಹೇಳ್ಬಿಟ್ಟು. ಇವನ್ ಟಿವಿನಲ್ಲೂ ಸಮೇತ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಅಮಿತಾಬ್ ಬಚ್ಚನ್ ಅವ್ರು ನಡೆಸ್ಕೊಡ್ತಾರೆ, IRDA ನಡೆಸ್ಕೊಡ್ತಾ ಇದ್ದಾರೆ ಅವರು. ಸೊ IRDA ಅಂತ ಹೇಳಿದ್ರೆ ಇಂಡಿಯನ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು. ಸೊ ಇದು ಇನ್ಶೂರೆನ್ಸ್ ಅಂದ್ರೆ ಬ್ಯಾಂಕ್ಗಳು ಹೇಗೆ RBI ಅಂಡರ್ ಅಲ್ಲಿ ಬರುತ್ತೋ, ಸೊ ಇನ್ಶೂರೆನ್ಸ್ ಕಂಪನಿಗಳು ಹಾಗೇನೆ IRDA ಅಂಡರ್ ಅಲ್ಲಿ ಬರುತ್ತೆ. ಒಂದು ಇನ್ಶೂರೆನ್ಸ್ ಕಂಪನಿ ಸ್ಟಾರ್ಟ್ ಆಗ್ಬೇಕಂತ ಹೇಳಿದ್ರೆ 200 ಕೋಟಿಗಿಂತ ಅಧಿಕ ಸೆಕ್ಯೂರಿಟಿ ಡೆಪಾಸಿಟ್ ಅನ್ನ IRDA ಅಂಡರ್ ಅಲ್ಲಿ ಇಟ್ಬಿಟ್ಟು ಇನ್ಶೂರೆನ್ಸ್ ಕಂಪನಿ ಓಪನ್ ಆಗ್ಬೇಕಾಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಒಪಿನಿಯನ್ ಏನನ್ನೋದನ್ನ ನನಗೆ ತಿಳಿಸಿ ಅಂತ ಹೇಳ್ತೀನಿ. ಸೊ ಇಲ್ಲಿ ಸುಮಾರಷ್ಟು MLM ಕಂಪನಿಗಳು ಹೋಗಿದೆ, ನೆಟ್ವರ್ಕ್ ಕಂಪನಿಗಳು ಹೋಗಿದೆ, ಸೊ ಎಷ್ಟೋ ಇವನ್ ಕೋಆಪರೇಟಿವ್ ಬ್ಯಾಂಕ್ಗಳು ಹೋಗಿದೆ. ಬಟ್ ಇನ್ಶೂರೆನ್ಸ್ ಕಂಪನಿ ಇಲ್ಲಿವರೆಗೂ ಯಾವುದನ್ನು ಕ್ಲೋಸ್ ಆಗಿಲ್ಲ ಮೀನ್ಸ್ ಇನ್ಶೂರೆನ್ಸ್ ಕಂಪನಿ ಮರ್ಜ್ ಆಗಿದೆ. ಮರ್ಜ್ ಆದಾಗ ಅಲ್ಲಿರ್ತಕ್ಕಂಥ ಸರ್ವಿಸ್ ಈ ಕಂಪನಿ ಕೊಡ್ತಾ ಇದೆ. ಬಟ್ ಇನ್ಶೂರೆನ್ಸ್ಗೆ ಬಂದು 200 ವರ್ಷದ ಹಿಸ್ಟ್ರಿ ಇದೆ, ಇಲ್ಲಿವರೆಗೂ ಇನ್ಶೂರೆನ್ಸ್ ಕಂಪನಿ ಕ್ಲೋಸ್ ಆಗಿಲ್ಲ. ಸೊ ಇಲ್ಲಿ ಇನ್ಶೂರೆನ್ಸ್ ಅಲ್ಲಿ ನೀವೊಂದು ಇನ್ಶೂರೆನ್ಸ್ ಏಜೆಂಟ್ ಆಗಿ ವರ್ಕ್ ಮಾಡೋದ್ರಿಂದ ಸೊ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿಗೆ ಒಂದಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎಲ್ಲ ಇರುತ್ತೆ. ಸೊ ನೀವು ಅದನ್ನ ತಿಳ್ಕೋಬೇಕು, ನೀವು ಯಾವ ರೀತಿ ಕೆಲಸ ಮಾಡಬೇಕು ಏನು ಅನ್ನೋದನ್ನ ತಿಳ್ಕೋಬೇಕು. ಫ್ರೆಂಡ್ಸ್ ಏನು ಗೊತ್ತಾ, ಇವತ್ತು ಕಂಪನಿನಲ್ಲಿ ಕೆಲಸ ಮಾಡೋರಿಗೆ ಒಂದು ಸೆಕ್ಯೂರಿಟಿ ಇರುತ್ತೆ. ಏನಂತ ಹೇಳಿದ್ರೆ PF ESI ಬೆನಿಫಿಟ್ ಇರುತ್ತೆ. ಎಷ್ಟೋ ಜನ ಕೆಲಸ ಮಾಡೋದು PF ESIಗೋಸ್ಕರ ಕೆಲಸ ಮಾಡ್ತಾರೆ. ಸೊ ನನಗೇನಾದ್ರೂ ಆದ್ರೆ ನನ್ನ ಒಂದು ಹಾಸ್ಪಿಟಲೈಸೇಷನ್ ಆಗಿರ್ಬೋದು, ನನ್ನ ನಿವೃತ್ತಿಯ ಬಳಿಕ ಅಥವಾ ನನ್ನ ಒಂದು ಕಷ್ಟ ಕಾಲದಲ್ಲಿ PF ಆಗುತ್ತೆ ಅಂತ ಕೆಲಸನ ಮಾಡ್ತಾರೆ. ಸೊ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಯಾವುದನ್ನು ಯೋಚನೆ ಮಾಡೋದಿಲ್ಲ. ಯಾರೋ ಬಂದ್ರು ಯಾವುದಕ್ಕೊಂದು ಇನ್ವೆಸ್ಟ್ ಮಾಡಿ ಅಂತ ಹೇಳಿದ್ರು ನಾವು ಇನ್ವೆಸ್ಟ್ ಮಾಡ್ತೀವಿ. ಇಲ್ಲ ಮಾಡ್ತಕ್ಕಂಥ ಮಿಸ್ಟೇಕ್ಸೇ ಅದು. ನೀವು ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿ, ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ಗಳು ತುಂಬಾ ಕರ್ನಾಟಕದಲ್ಲಿ ಹೆಸರು ಮಾಡಿರ್ತಕ್ಕಂಥ ಕರ್ನಾಟಕದ ಕ್ರಿಕೆಟಿಗರ
ವೈಫ್ಸು, ಸಿಸ್ಟರ್ಸು ಮತ್ತು ಮಾಜಿ ಏನಂತ ಹೇಳಿದರೆ ಕರ್ನಾಟಕದ ಮುಖ್ಯಮಂತ್ರಿಯವರ ಆಪ್ತರು ಬಂದು ಇನ್ಶೂರೆನ್ಸ್ ಅಡ್ವೈಸರ್ ಆಗಿದ್ದಾರೆ. ಸೊ ನಾನು ಅವ್ರ ಹೆಸರನ್ನ ರಿಲೀವ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸೊ ನೀವು ಹೋಗ್ಬಿಟ್ಟು ಇದನ್ನ ಚೆಕ್ ಮಾಡಿ, ನೀವು ಗೂಗಲಲ್ಲಿ ನಿಮಗೆ ಬರುತ್ತೆ ಟಾಪ್ 1 ಇನ್ಶೂರೆನ್ಸ್ ಅಡ್ವೈಸರ್ಸ್ ಅಂತ. ಅವ್ರ ಹತ್ರ ದುಡ್ಡಿಲ್ಲ ಅಂತ ಅವರು ಇನ್ಶೂರೆನ್ಸ್ ಅಡ್ವೈಸರ್ ಆಗಿಲ್ಲ. ಇನ್ಶೂರೆನ್ಸ್ ಅನ್ನೋದು ಸೊ ಎಲ್ರಿಗೂ ಮಾಡ್ಲಿಕ್ಕೆ ಬರೋದಿಲ್ಲ. ನೀವು ತಿಳ್ಕೊಂಡಿದ್ದೀರಾ. ನನಗೆ ಮೊನ್ನೆ ಲಾಸ್ಟಲ್ಲಿ ಒಂದು ವಿಡಿಯೋ ಹಾಕಿದಾಗ ಅಯ್ಯೋ ಜನರ ಹತ್ರ ಹೋಗಿ ಕಾಡಿ ಬೇಡಿ ಅವ್ರ ತಲೆ ಹೊಡೆದು ಬದುಕೋದು ಏನಕ್ಕೆ ಬೇಕು ಅಂತ ಹೇಳ್ಬಿಟ್ಟು ನಾನು ಕಮೆಂಟನ್ನು ಹಾಕಿದ್ರು. ಸೊ ಆ ಪುಣ್ಯಾತ್ಮನಿಗೆ ಏನು ಗೊತ್ತು, ಅವ್ನು ಹೊಲದಲ್ಲಿ ಕೆಲಸ ಮಾಡಕ್ಕೆ ಮೇ ಬಿ ಅವ್ರು ರೈತರು ಇರ್ಬೋದು ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ಸಾವು ಯಾರಿಗೆ ಹೇಗೆ ಬರುತ್ತೋ ಗೊತ್ತಿಲ್ಲ. ಸೊ ಹೋಗಿ ಅವರೇ ಕೆಲಸ ಮಾಡ್ತಾ ಇರ್ತಾರೆ. ಅಚಾನಕ್ಕಾಗಿ ಏನೋ ಆಯಿತು, ಸೊ ಆಗೋದು ಬೇಡ ಯಾರಿಗೂ. ಇವತ್ತು ನಾನು ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತೀನಿ, ವಿಡಿಯೋ ಮುಗಿಯೋದ ತನಕ ನಾನು ವಿಡಿಯೋ ಮಾಡ್ತೀನಿ ಇಲ್ಲ ಅಂತ ಗೊತ್ತಿರೋದಲ್ಲ. ಸೊ ಏನಾದರೆ ನನ್ನ ಫ್ಯಾಮಿಲಿ ಸೆಕ್ಯೂರಿಟಿಗೆ ಏನು, ಸೊ ಅದನ್ನು ಯೋಚನೆ ಮಾಡಬೇಕು. ಸೊ ನಾವಿಲ್ಲಿ ಇನ್ಶೂರೆನ್ಸ್ ಅಡ್ವೈಸರ್ ಆದರೆ ಫಸ್ಟ್ ತಿಳ್ಕೋಬೇಕು. ನಾವು ಅರ್ನಿಂಗ್ಸ್ ಅನ್ನೋದಕ್ಕಿಂತ ನಾವು ಫಸ್ಟು ಇದರಲ್ಲಿ ಯಾವ ರೀತಿ ಜನನ್ನ ನಾವು ಅರ್ಥ ಮಾಡಿಸ್ಬೋದು, ಯಾವ ರೀತಿ ಅವರ ಒಂದು ನೀಡ್ ಏನಿದೆ, ಇವತ್ತು ಎದುರೇ ಕುತ್ಕೊಂಡಿರೋ ವ್ಯಕ್ತಿಗೆ ಏನು ಅವಶ್ಯಕತೆ ಇದೆ ಅನ್ನೋದನ್ನ ನಾನು ತಿಳ್ಕೊಂಡು ಸೊ ಅವರ ಅವಶ್ಯಕತೆನ ನಾನು ಪೂರೈಸಕ್ಕಂಥ ಕೆಲಸ ಇದಾಗಿದೆ. ಸೊ ಈ ಕೆಲಸ ಬಂದು ಸುಮ್ಮನೆ ಯಾರೋ ದುಡ್ಡಿನ ಆಸೆಗೋಸ್ಕರ ಮಾಡೋವಂಥ ಖಂಡಿತ ಈ ಒಂದು ಕಂಪನಿಗಳಲ್ಲಿ ಬಂದಿಲ್ಲ. ಟೈಮ್ ಪಾಸ್ ಮಾಡೋರು ಬಂದಿಲ್ಲ. ಯಾರು ನೆಗೆಟಿವ್ ಆಗಿ ಮಾತಾಡ್ತಾರೆ, ಯಾರು ಇದ್ರ ಬಗ್ಗೆ ತುಂಬ ಅಂತ ಕೀಳಾಗಿ ಮಾತಾಡ್ತಾರೆ, ಇನ್ಶೂರೆನ್ಸ್ ಏಜೆಂಟ್ರಾ ಅಂತ ಮಾತಾಡ್ತಾರಲ್ವ, ಅವ್ರುಗಳು ಹೋಗಿ ಈ ನೆಟ್ವರ್ಕ್ ಬಿಸ್ನೆಸ್ಸು ಆ ಥರದಕ್ಕೆಲ್ಲ ಹೋಗಿ ಮೋಸ ಹೋಗಿ ಸೊ ಅಲ್ಲಿ ಜನರ ದುಡ್ಡನ್ನ ಕಳಿತಕ್ಕಂಥ ಕೆಲಸಗಳನ್ನ ಮಾಡ್ತಾರೆ. ತುಂಬಾ ಜೆನ್ಯೂನ್ ಆಗಿ ವರ್ಕ್ ಮಾಡೋರಿಗೆ ಮಾತ್ರನೇ ಈ ಒಂದು ಕೆಲಸದ ಇದು ಸಿಗೋದು ಅಂತ ನಾನು ಹೇಳ್ತೀನಿ. ಏನಕ್ಕಂತ ಹೇಳಿದ್ರೆ ಮುಂಚೆ ಇತ್ತು LIC ಸ್ಟಾರ್ಟಿಂಗ್ ನಾವು ಬಂದಾಗಿಂದ LIC ಇದೆ. LIC ಅಂತ ಹೇಳಿದ್ರೆ ಅದನ್ನು ಬಂದು IRD ಅಂಡರಲ್ಲೇ ಬರ್ತಕ್ಕಂಥ ಒಂದು ಕಂಪನಿ ಇದೆ. ನಿಮಗೆ ಭೀಮಾ ಸಖಿ ಯೋಜನೆದು ನರೇಂದ್ರ ಮೋದಿಜಿಯವರು ಭೀಮಾ ಸಖಿ ಯೋಜನೆ ಬಗ್ಗೆ ಅಪ್ಲಿಕೇಶನ್ ಅನ್ನ ಕರೆದ್ರು. 1 ಗ್ರಾಮ ಪಂಚಾಯತಿಗೆ ಒಬ್ಬ ಭೀಮಾ ಸಖಿ ಅಂತ ಕೊಟ್ಟರು. ಸೊ ಅಲ್ಲಿ LIC ಅಡ್ವೈಸರ್ ಅಂತ ಹೇಳಿದ್ರೆ ನೀವುಗಳು ಯಾರು ಮುಂದೆ ಬರೋದಿಲ್ಲ ಅಂತೇಳಿ ಭೀಮಾ ಸಖಿ ಅನ್ನೋ ಒಂದು ಹೆಸರನ್ನ ಅವರು ಕೊಟ್ಟರು. ಸೊ ಅಲ್ಲಿ ನಿಮ್ಮ ಕೆಲಸ ಏನಂತ ಹೇಳಿದ್ರೆ ಇನ್ಶೂರೆನ್ಸ್ ಮಾಡಿಸ್ಬೇಕಾ, ನಾವು ಇನ್ಶೂರೆನ್ಸ್ ಮಾಡಿಸಿದ್ರೆ ಮಾತ್ರ ನಿಮಗೆ ಅಲ್ಲೂ ಡೌಟ್ಸ್ ಬರುತ್ತೆ. ಕುತ್ಕೊಂಡು ಯಾರು ಪೇಮೆಂಟನ್ನು ಕೊಡ್ತಾರೆ? ಸೊ ಸಪೋಸ್ ನಿಮ್ಮದೇ ಒಂದು ಕಂಪನಿ ಇದೆ, ನಾನು ನಿಮ್ಮ ಕಂಪನಿ ಜಾಯ್ನ್ ಆಗ್ತೀನಿ ಅಂದರೆ ನೀವು 7,000 ಸಂಬಳ ಕೊಡ್ತೀರಾ? ಕೆಲಸ ಮಾಡಿದರೆ ತಾನೇ ಕೊಡೋದು. ಸೊ ಇಲ್ಲಿ ಇನ್ಶೂರೆನ್ಸ್ ಪಾಲಿಸಿ ಮಾಡಿಸ್ಬೇಕಂದ್ರೆ ನಿಮ್ಮನ್ನೇ ಕೇಳಿದ್ರೆ ನೀವು ಮಾಡಿಸೋದಿಲ್ಲ. ಅದೇ ಬೇರೆ ಯಾರಾದರೂ ಬಂದು ನಿಮಗೆ ಕನ್ವಿನ್ಸ್ ಮಾಡಿ ಈ ಪ್ಲಾನ್ ತುಂಬ ಚೆನ್ನಾಗಿದೆ, ನಿಮ್ಮ ಮಕ್ಕಳು ಎಜುಕೇಷನ್ ಮುಗಿಯೋದ್ರೊಳಗೆ ಇಷ್ಟು ದುಡ್ಡು ಬರುತ್ತೆ, ನಿಮ್ಮ ಮಕ್ಕಳ ಮದುವೆಗೆ ಇಷ್ಟು ದುಡ್ಡು ಬರುತ್ತೆ, ಗ್ಯಾರಂಟಿ ಪ್ಲಾನ್ ಇದೆ, ಬಾಂಡಲ್ಲಿ ಪ್ರಿಂಟ್ ಆಗಿ ಬರುತ್ತೆ ಅಂತ ಬೇರೆಯವ್ರು ಬಂದು ಹೇಳಿದರೆ ನೀವು ಒಪ್ಕೊತೀರಾ. ಬಟ್ ಅದೇ ನೀವು ಅಡ್ವೈಸರ್ ಆಗಿ ನೀವೊಂದು ಸೇವಿಂಗ್ಸ್ ಪ್ಲಾನ್ ತೊಗೊಳೋದ್ರಿಂದ ನಿಮ್ಮ ಒಂದು ಪಾಲಿಸಿಯ ಕಮಿಷನ್ ಬೇರೆಯವ್ರಿಗೆ ಹೋಗುತ್ತೆ. ಸೊ ಆ ಒಂದು ಕಮಿಷನ್ ನಿಮಗೆ ಸೇವ್ ಆಗುತ್ತೆ. ಸೊ ಅದು ರಿಟರ್ನ್ಸ್ ಅಮೌಂಟ್ ನಿಮಗೆ ಬರುತ್ತೆ. ನೀವು ಅದನ್ನು ಯೋಚನೆ ಮಾಡೋದಿಲ್ಲ. ಮತ್ತು ಒಂದು ಸಲ ನಮಗೆ ಒಬ್ಬ ಕಸ್ಟಮರ್ ಆಗಿರೋರು ಅವರು ಎಷ್ಟು ವರ್ಷ ಅಮೌಂಟನ್ನು ಪೇ ಮಾಡ್ತಾರಲ್ವ, ನಮಗೆ ಅಷ್ಟು ವರ್ಷನೂ ಕಮಿಷನ್ ಬರ್ತಾ ಹೋಗುತ್ತೆ. ನಾವಿಲ್ಲಿ ಕಸ್ಟಮರ್ಗೆ ಕೊಡೋದು 1 ವರ್ಷ ಸರ್ವಿಸನ್ನು ಮಾತ್ರ ಕೊಡ್ತೀವಿ. ಸೊ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ನೆಗೆಟಿವ್ ಅನ್ನು ತುಂಬ ಯೋಚನೆ ಮಾಡ್ತಾರೆ, ಸತ್ತ ಮೇಲೆ ದುಡ್ಡು ಬರೋದು ಅಂತ. ಎಷ್ಟು ದಿನ ಬದುಕ್ತೀರಾ ಅಂತ ನಾನು ಕ್ವಶನ್ ಮಾಡ್ತೀನಿ. ಎಷ್ಟು ದಿನ ಬದುಕ್ತೀರಾ? ಸತ್ತ ಮೇಲೆ ದುಡ್ಡು ಬರುತ್ತೆ ಅನ್ನೋರು ನನಗೆ ಬರೆದುಕೊಡಿ ನೀವು, ನಾನು ಇಷ್ಟು ದಿನ ಬದುಕ್ತೀನಿ ಅಂತ ಹೇಳ್ಬಿಟ್ಟು. ತುಂಬಾ ಕನಸನ್ನ ಓದ್ಕೊಂಡಿರೋರು ಇವತ್ತು ನಾವು ಕಣ್ಮುಂದೆನೇ ಹೋಗಿದ್ದಾರೆ, ನಾವು ನೋಡಿದೀವಿ. ಹೌದು, ಸತ್ ಮೇಲೆ ದುಡ್ಡು ತಪ್ಪೇನಿದೆ, ನನ್ನ ಫ್ಯಾಮಿಲಿ ಸೆಕ್ಯೂರಿಟಿ ಆಗುತ್ತೆ ಅದು ಸತ್ ಮೇಲೆ ದುಡ್ಡು ಬಂದ್ರೆ ಅಲ್ವಾ. ಸೊ ಯಾವುದನ್ನೇ ಆಗಲಿ ತಗೊಳೋದು ನಮ್ಮ ಮೇಲಿರುತ್ತೆ. ನೀವೇನಾದರೂ ಈ ಒಂದು ನಾನು ವರ್ಕ್ ಮಾಡ್ತಕ್ಕಂಥ ಕಂಪನಿ ಬಂದು ಆದಿತ್ಯ ಬಿರ್ಲಾ ಕಂಪನಿ ಇದೆ. ಸೊ ಇದರಲ್ಲಿ ನನ್ನ ಅಂಡರಲ್ಲಿ ಅಕ್ರಾಸ್ 80 ಜನ ಅಡ್ವೈಸರ್ಸ್ ಇದ್ದಾರೆ. ನನ್ನ ಅಡ್ವೈಸರ್ಸ್ ಪ್ರತಿ ತಿಂಗಳು 1 ಲಕ್ಷಕ್ಕಿಂತ ಕಡಿಮೆ ಯಾರು ತಗೊಂತಾ ಇಲ್ಲ. ಅದರಲ್ಲೂ ಅವರು ಮಾಡ್ತಕ್ಕಂಥದ್ದು ಏನಂತ ಹೇಳಿದ್ರೆ ಕನ್ಸಿಸ್ಟೆನ್ಸಿ ಆಗೇನು ವರ್ಕ್ ಮಾಡ್ತಾ ಇಲ್ಲ. ವೀಕ್ಲಿ 1 ದಿನ 2 ದಿನ ಮಾತ್ರ ಕೆಲಸ ಮಾಡ್ತಾರೆ. ಅವರ ಅಪಾಯಿಂಟ್ಮೆಂಟ್ ಎಲ್ಲ ಇದ್ರು ನಾನು ಅವ್ರ ಜೊತೆಗೆ ಹೋಗ್ತೀನಿ, ನಾನು ಕನ್ವಿನ್ಸನ್ನು ಮಾಡ್ತೀನಿ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನನಗೆ. ಸೊ ನನ್ನ ಕಸ್ಟಮರ್ಗೆ ನಾನು ಯಾರಿಗೂ ಎದುರ ಬದ್ರ ಕೂತ್ಕೊಂಡು ನಾನು ಕನ್ವಿನ್ಸ್ ಮಾಡೋದಿಲ್ಲ. ನಾನು ಫೋನಲ್ಲಿ ಒಂದಿಷ್ಟು ಮಾಹಿತಿನ ಕೊಟ್ಟಿರ್ತೀನಿ, ಪ್ಲಾನನ್ನು ವಾಟ್ಸಪ್ಪಲ್ಲಿ ಕಳಿಸ್ತೀನಿ. ಅವ್ರು ಅಗ್ರಿಯಾಗಿ ರಿಟರ್ನ್ ನನಗೆ ಕಾಲ್ ಮಾಡ್ತಾರೆ. ನಾನು ಕಸ್ಟಮರ್ನ ಡೈರೆಕ್ಟ್ ಮೀಟ್ ಮಾಡಕ್ಕೆ ಹೋಗೋದೆ ಡಾಕ್ಯುಮೆಂಟೇಶನ್ ಕಲೆಕ್ಷನ್ಗೆ ನಾನು ಹೋಗ್ತೀನಿ. ಏನಕ್ಕಂತ ಹೇಳಿದ್ರೆ ತುಂಬಾ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು, ತುಂಬಾ ದೊಡ್ಡ ವ್ಯಕ್ತಿಗಳಾಗಿರ್ಬೋದು, ಅವ್ರು ನಮ್ಮ ಹತ್ರ ದುಡ್ಡಿದೆ ಅಂತ ಇನ್ಶೂರೆನ್ಸ್ಗೆ ದುಡ್ಡನ್ನ ಹಾಕೋದಿಲ್ಲ. ನೀವು ನೋಡಿರ್ತೀರ ಏನಂತ ಹೇಳಿದ್ರೆ ಇವತ್ತು ಎಲ್ಲಾ ಕಂಪನಿಗಳು ಬಂದು ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿರುತ್ತೆ. ಶೇರ್ಸ್ ಹೋಯ್ತು ಅಂತ ಹೇಳಿದ್ರೆ ಅವ್ರ ಕಂಪನಿದು ಎಲ್ಲಿಗೆ ಬಂದಿರುತ್ತೆ, ಅವ್ರ ಸಾಲದಲ್ಲಿ ಇರ್ಬೇಕಾಗುತ್ತೆ, ಅಷ್ಟು ಡೌನ್ ಅಲ್ಲಿ ಹೋಗಿರುತ್ತೆ. ಸೊ ಅಂತ ಒಂದು ಟೈಮ್ಗಳಲ್ಲಿ ಅವರ ಒಂದು ಇನ್ಶೂರೆನ್ಸ್ ಆಗಿರ್ಬೋದು ಅಥವಾ ಅವ್ರದ್ದು ಒಂದು ಏನೋ ಒಂದು ರಿಸ್ಕ್ ಅಫೆಕ್ಟ್ ಆಯ್ತು ಅಂತ ಹೇಳಿದ್ರೆ ಅವಾಗ ಕೈ ಹಿಡಿತಕ್ಕಂಥದ್ದು ಇನ್ಶೂರೆನ್ಸ್ ಆಗಿರುತ್ತೆ. ಇನ್ಶೂರೆನ್ಸ್ ಅಂದ್ರೆ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ಮತ್ತೆ ಗಾಡಿಗೆ ಏನಕ್ಕೆ ಇನ್ಶೂರೆನ್ಸ್ ಮಾಡಿಸ್ತೀರಾ? ಪೊಲೀಸರು ಗಾಡಿ ಹಿಡಿತಾರೆ, ಗಾಡಿ ನಿಮ್ದೇ ತಾನೇ, ನೀವೇ ದುಡ್ಡು ಕೊಟ್ಟು ತಗೊಂಡಿರ್ತೀರಲ್ವಾ. ಗಾಡಿಗೆ ಇನ್ಶೂರೆನ್ಸ್ ಏನಕ್ಕೆ ಮಾಡಿಸ್ತೀರಾ? ಗಾಡಿಗೆ ಸೇಫ್ಟಿ ಇರುತ್ತೆ ಅಂತ ಮಾಡಿಸ್ತೀರಾ, ಬಾಡಿ ಸೇಫ್ಟಿ ಇರುತ್ತೆ ಅಂತ ಮಾಡ್ತೀರಾ. ಅದೇ ರೀತಿ ನೀವು ಬದುಕಿದ್ರೆ ನಿಮ್ಮ ಫ್ಯಾಮಿಲಿಗೆ ನೀವು ಕೊಡೋದು ಅದೆಷ್ಟೋ ಕೋಟಿ, ಇನ್ಶೂರೆನ್ಸ್ ಇಂದ ಬರೋದು ಲಕ್ಷ ಇರ್ಬೋದು, ಬಟ್ ನಿಮ್ಮ ಫ್ಯಾಮಿಲಿಯಲ್ಲಿ ನೀವಿದ್ದೀರಾ ಅಂತ ಹೇಳಿದ್ರೆ ಕೋಟಿ. ಅದೇ ನೀವೇ ಇಲ್ಲ ಅಂತ ಹೇಳಿದ್ರೆ ಸೊ ನಿಮ್ಮ ಫ್ಯಾಮಿಲಿ ಹೇಗೆ
ಲೈಫ್ನ ಲೀಡ್ ಮಾಡಬೇಕು. ಹೆಂಡತಿ ಬುದ್ಧಿವಂತ ಆಗಿದ್ರೆ ಮಕ್ಕಳನ್ನ ಕಾಪಾಡ್ತಾಳೆ. ಸೊ ಹೆಂಡತಿನ ಅಷ್ಟಕ್ಕಷ್ಟೇ ಇದ್ದಾಳೆ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳ ಒಂದು ಕೆರಿಯರ್ನ ನೀವು ಯೋಚನೆ ಮಾಡಬೇಕಾಗುತ್ತೆ. ಎಲ್ಲರೂ ನೆಗೆಟಿವ್ ಆಗಿ ತಗೋಬೇಡಿ. ಸೊ ಯಾವುದೋ ಒಂದು ಇವಾಗ ತುಂಬ ಟ್ರೆಂಡಿಂಗಲ್ಲಿ ಇನ್ಸ್ಟಾಗ್ರಾಮಲ್ಲಿ ಓಡ್ತಾ ಇದೆ, ಏನಂತ ಹೇಳಿದ್ರೆ ಬಿಸ್ ಗುರುಕುಲು, ರಿಚ್ ಇಂಡು ಈ ಥರದ್ದೆಲ್ಲ ಕಂಪ್ನಿಗಳು ಹೋಗ್ತಾ ಇದೆ. ಅಲ್ಲಿ ಜನನ ಸೇರಿಸಿದ್ರೆ ಮಾತ್ರ ದುಡ್ಡು ಬರುತ್ತೆ. ಒಬ್ಬರ ಕಡೆಯಿಂದ 10,000 20,000 ದುಡ್ಡನ್ನ ಹಾಕಿಸ್ತೀರ. ಅದೇ 10,000 20,000 ಇನ್ಶೂರೆನ್ಸಿಗೆ ಕನ್ವಿನ್ಸ್ ಮಾಡಿ ನೀವು ಹಾಕಿಸ್ರಿ, ಅವ್ರ ಫ್ಯಾಮಿಲಿ ಸೇಫ್ಟಿನೇ ಇರುತ್ತೆ. ಇದ್ರಲ್ಲಿ ನಾನು ಇವತ್ತು ದುಡ್ಡು ಹಾಕಿ ನಾಳೆ ಆಕ್ಸಿಡೆಂಟಲ್ಲಿ ಸತ್ತೆ, ಪಾಲಿಸಿ ಬಾಂಡ್ ಇಶ್ಯೂಯನ್ಸ್ ಆಯಿತು, ಇಶ್ಯೂಯನ್ಸ್ ಆಗಿ ನನಗೆ ನಾನು ತೀರ್ಕೊಂಡೆ ಅಂತ ಹೇಳಿದ್ರೆ ನನ್ನ ಫ್ಯಾಮಿಲಿಗೆ ದುಡ್ಡು ಬರುವಂಥದ್ದಿದೆ. ಸೊ ಬರೀ ಸಾಯೋದಿನೇ ಹೇಳ್ತೀನಿ ಅಂತಲ್ಲ, ಇವತ್ತಿನ ಪರಿಸ್ಥಿತಿ ಆ ರೀತಿ ಇದೆ. ಇವತ್ತಿದ್ದವರು ನಾಳೆ ಇರೋದಿಲ್ಲ. ಯಂಗೆಸ್ಟ್ಗಳೇ ತುಂಬ ಜನ ಇದು ಮಾಡ್ತಾ ಇದ್ದಾರೆ, ಏನೇನೋ ಕನಸುಗಳನ್ನ ಕಟ್ಕೊಂಡಿರ್ತಾರೆ. ಒಂದು ಸಿಗರೇಟ್ ಸೇರೋಕ್ಕೆ ದುಡ್ಡು ಇನ್ವೆಸ್ಟ್ ಮಾಡ್ತೀವಿ, ಹಬ್ಬಕ್ಕೆ ಮಾಡ್ತೀವಿ, ಡ್ರಿಂಕ್ಸಿಗೆ ಖರ್ಚು ಮಾಡ್ತೀವಿ. ಸೊ ನಮ್ಮ ಹೆಲ್ತಿಗೆ ಅಂತ ನಾವೇನಾದರೂ ಮಾಡಬೇಕು. ಸೊ ನಿಮಗೆ ನೀವೇನು ಭೀಮಾ ಸಖಿ ಯೋಜನೆ ಅಂತ ಹೇಳಿದ್ರಲ್ವ, ಸೊ ಅದೇ ರೀತಿಯ ಒಂದು ಅಪರ್ಚುನಿಟಿ ಬಂದು ಆದಿತ್ಯ ಬಿರ್ಲಾದಲ್ಲಿದೆ. ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ, ಯಾರೆಲ್ಲ ವರ್ಕ್ ಮಾಡ್ಬೇಕಂತ ಆಸೆ ಇದೆ, ನನಗೂ ಇದ್ರ ಬಗ್ಗೆ ಫಸ್ಟ್ ತಿಳ್ಕೊಳ್ಳಿ. ಡಿಸೈಡ್ ಆಗಿ ನಾನು ಸೇರ್ಬೇಕಂತ ಹೇಳ್ತಾ ಇಲ್ಲ. ಸೊ ಫಸ್ಟ್ ತಿಳ್ಕೊಳ್ಳಿ, ಇದರಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು, ಯಾವ ರೀತಿ ಲೀಡ್ ಜನರೇಷನ್ ಮಾಡಬೇಕು, ಯಾವ ರೀತಿ ಸೋಷಿಯಲ್ ಮೀಡಿಯಾ ಉಪಯೋಗಿಸ್ಕೋಬೇಕು, ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರನ್ನ ನಾವು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು, ಕಸ್ಟಮರ್ಗೆ ಏನು ನೀಡ್ಫುಲ್ ಇದೆ, ನಾವು ಏನನ್ನ ಕೊಡ್ಬೋದು ಅನ್ನೋದನ್ನ ಕರೆಕ್ಟಾಗಿ ತಿಳ್ಕೊಳ್ಳಿ. ತಿಳ್ಕೊಂಡಾದ್ಮೇಲೆ ಡಿಸೈಡ್ ಮಾಡಿ ನೀವು ಜಾಯ್ನ್ ಆಗಿ. ಇವತ್ತಿಗೂ ಇನ್ಶೂರೆನ್ಸ್ ಏಜೆಂಟ್ರುಗಳು ತುಂಬ ಟಾಪಲ್ಲಿ 40 ಕೋಟಿ 50 ಕೋಟಿ 60 ಕೋಟಿ ರೆವೆನ್ಯೂನ ಮಾಡಿ ಅದರಲ್ಲೇ ಜೀವನ ಮಾಡೋವಂಥವ್ರು ಇದ್ದಾರೆ. ಸೊ ಗೂಗಲಲ್ಲಿ ಸರ್ಚ್ ಮಾಡಿ. ನಾನು ಇಷ್ಟೆಲ್ಲ ಹೇಳ್ತೀನಿ ಅನ್ನೋದಕ್ಕಿಂತ ನೀವೆಲ್ಲ ತುಂಬ ಬುದ್ಧಿವಂತ ಇರ್ತೀರಾ. ಗೂಗಲಲ್ಲಿ ಸರ್ಚ್ ಮಾಡಿ ಇನ್ಶೂರೆನ್ಸ್ ಅಂದರೆ ಯಾವ ಒಂದು ರೇಂಜಿಗಿದೆ ಅನ್ನೋದನ್ನ ಸರ್ಚ್ ಮಾಡಿ. ಸೊ ನಿಮಗೆ ಏನಾದ್ರೂ ನಾನು ಕೆಲಸ ಮಾಡಬೇಕು, ನನಗೂ ಆಸಕ್ತಿ ಇದೆ. ಸೊ ನೀವು ಇಲ್ಲಿ ಇನ್ವೆಸ್ಟ್ ಮಾಡೋದೇನಿಲ್ಲ, ಮಾತೇ ಬಂಡವಾಳ. ಇದರಲ್ಲಿ ಟ್ರೈನಿಂಗ್ ಕಂಪನಿ ಕೊಡುತ್ತೆ, ಪ್ರತಿಯೊಂದು ಕಂಪನಿ ಕೊಡುತ್ತೆ. ನಿಮ್ಮ ಜೊತೆ ನೀವೇನಾದ್ರೂ ಯಾರಿಗಾದ್ರೂ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿದ್ರೆ ಕಂಪನಿಯವ್ರು ಬರ್ತಾರೆ, ನೀವು ಕಳ್ಕೊಳ್ಳೋ ಅಂಥದ್ದು ಏನೂ ಇರೋದಿಲ್ಲ. ಸೊ ನಿಮಗೆ ಆಸಕ್ತಿ ಅಂತ ಹೇಳಿದರೆ ನನಗೆ ಖಂಡಿತ ನೀವು ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ತಿಳಿಸಿ. ನಾನು ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಹೋಪ್ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಯಾರೆಲ್ಲ ಕೊನೆವರೆಗೂ ನಾನು ವಿಡಿಯೋನ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲ.